ಆದರೆ ಈಗ ಹೋಮ್ ಮಿನಿಸ್ಟರ್ ಹೇಳಿದಂಥ ಸ್ಟೇಟ್ಮೆಂಟ್ ಒಂದು ಕಡೆಗೆ, ಸ್ಥಳೀಯ ಮಂತ್ರಿಗಳು ಹೇಳ್ತಿರುವಂಥದ್ದು ಅಂದರೆ ಸಂಬಂಧಪಟ್ಟಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಚಲುವರಾಯಸ್ವಾಮಿ ಹೇಳ್ತಿರುವಂಥದ್ದು ಇನ್ನೊಂದು ಕಡೆಗೆ, ಇದು ಸಾಮಾನ್ಯ ವರ್ಗಾವಣೆ, ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ASP ತಿಮ್ಮಯ್ಯ ಮಂಡ್ಯದಲ್ಲಿ ಒಳ್ಳೆ ಕೆಲಸ ಮಾಡಿದರು. ಈ ವರ್ಗಾವಣೆ ಒಂದು ಜನರಲ್ ಟ್ರಾನ್ಸ್ಫರ್, ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋದಾದರೆ ಶಿವಕುಮಾರ್ ಜೊತೆಗೆ ಇವ್ರ ಹೆಸರನ್ನು ಕೂಡ ಯಾಕೆ ಸೇರಿಸಬೇಕಾಗಿತ್ತು? ನಂಬರ್ 1, ಮಂತ್ರಿಗಳು ಮಾತಾಡುವಂಥ ಸಂದರ್ಭದಲ್ಲೇ ಗೃಹ ಸಚಿವರು ಇವ್ರ ಮಾತನ್ನು ಕೂಡ ಯಾಕೆ ಹೇಳಿದ್ರು? ಹೆಚ್ಚುವರಿ SP ತಿಮ್ಮಯ್ಯನವರ ವಿರುದ್ಧನೂ ಕೂಡ ನಾವು ಕ್ರಮ ಕೈಗೊಳ್ತೀವಿ ಅನ್ನುವಂಥ ಮಾತು ಹೆಂಗೆ ಬಂತು? ಇವೆಲ್ಲ ಏನಾಗುತ್ತೆ ಅಂತಂದರೆ ಈ ಪೊಲೀಸ್ ಇಲಾಖೆಯ ಜಂಘಾಬಲವನ್ನು ಹುಡುಗಿಸ್ಬಿಡುತ್ತೆ. ನಾನು ಹೇಳಿದ್ನಲ್ಲ, ನೀವು ಕ್ರಮ ತಗೊಂಡ್ರೆ ಒಂದು ತಪ್ಪು, ತಗೊಳ್ಳಿಲ್ಲ ಅಂದರೆ ಇನ್ನೊಂದು ತಪ್ಪು, ಸಾಫ್ಟ್ ಆಗಿದ್ದೀರಾ ತಪ್ಪು, ಹಾರ್ಡ್ ಆಗಿದ್ದೀರಾ ತಪ್ಪು. ಹೀಗೆ ಈ ಅಧಿಕಾರಿಗಳ ತಲೆಗೆ ಏನು ತೋಚುತ್ತೆ, ನಾಯಕರ ತಲೆಗೆ ಏನು ತೋಚುತ್ತೆ, ಅವ್ರ ಚಿತ್ತ ಹೆಂಗೆ ಕೆಲಸ ಮಾಡುತ್ತೆ, ಅದರ ಪ್ರಕಾರ ಅಧಿಕಾರಿಗಳು ಕೆಲಸ ಮಾಡಬೇಕು ಅಂದರೆ ಸಾಧ್ಯನಾ? ಬನ್ನಿ ಚಲುವರಾಯಸ್ವಾಮಿ ಏನಂತಾರೆ ನೋಡೋಣ. ASP ವರ್ಗಾವಣೆ ಅವರ ಅವಧಿ ಮುಗಿದಿದೆ. ಕಳೆದ 6-7 ತಿಂಗಳಿಂದನೇ ವರ್ಗಾವಣೆಗೆ ಇಲಾಖೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ನಾನು ಸಹ ಅವರಿಗೆ ಒಂದು 5-6 ತಿಂಗಳು ಮುಂದುವರಿಸಿ ಅಂತ ಹೇಳಿದ್ದೆ. ಹೋಮ್ ಮಿನಿಸ್ಟ್ರಿಗೆ ಮುಂದುವರಿಸಿದ್ರು. ಬಹುಶಃ ಡಿಸೆಂಬರ್ ಗಂಟ ಮುಂದುವರಿಸಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡಿದ್ದೆ. ಮಧ್ಯದಲ್ಲಿ ಬೇರೆ ವರ್ಗಾವಣೆ ಆಗೋ ಸಂದರ್ಭದಲ್ಲಿ ಇದಾಗಿದೆ. ಈ ತಿಮ್ಮಯ್ಯನವ್ರ ವರ್ಗಾವಣೆಗೂ ಗಣಪತಿ ವಿಸರ್ಜನಾ ಸಮಾರಂಭದಲ್ಲಿ ನಡೆದಂಥ ಘಟನೆಗೂ ಸಂಬಂಧ ಇಲ್ಲ. ಅವರು ಉತ್ತಮವಾದಂಥ ಕೆಲಸವನ್ನು SP ಜೊತೆ ಕೋಆರ್ಡಿನೇಷನ್ ಮಾಡ್ಕೊಂಡು ಮಾಡಿದ್ದಾರೆ. ಆದರೆ ನಿನ್ನೆ ಅವರು ಹೊರಗಡೆ ಬಂದಿರೋದ್ರಿಂದ ನಿಮ್ಗೆಲ್ರಿಗೂ ಆ ಥರ ಅನಿಸಿದೆ. ಸೊ ಅವರು ಒಂದು ಸ್ಪಾಟಲ್ಲಿ ಇರಲಿಲ್ಲ, ಹಾಗಾಗಿ ಅವರು ಸಸ್ಪೆಂಡ್ ಆಗಿದ್ದಾರೆ. ಅವ್ರ ಜವಾಬ್ದಾರಿಯನ್ನು ನಿರ್ವಹಿಸೋದ್ರಲ್ಲಿ ಅವರು ಸ್ಪಾಟಲ್ಲಿ ಇಲ್ಲ. ಬಟ್ ಅಂದರೆ ಬಂದೋಬಸ್ತ್ ಮಾಡಿದ್ದಾರೆ, ASIಗಳೆಲ್ಲ ಇದ್ದಾರೆ. ಅವರು ಅಲ್ಲಿ ಇರಬೇಕಾಗಿತ್ತು, ಟೌನ್ ಸರ್ಕಲ್ ಇನ್ಸ್ಪೆಕ್ಟರ್, ಹಾಗಾಗಿ ಅವರು ಸಸ್ಪೆಂಡ್ ಆಗಿದ್ದಾರೆ.